ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಿದ್ದೀರಾ ನೀವು, ಇದು 25 ಅಡಿ ಸಿಮೆಂಟ್ ರೋಡ್. ಇದು ಕುಂತ್ಕೊಂಡಿರೋಂಥ ಜಾಗನೇ ನೋಡಿ. ಈ 2 ಎಕರೆ ಜಾಗ ನಿಮಗೆ ಯಾವುದತ್ರ ಇಲ್ಲಿಂದ ಹಿಡಿದು ನಿಮಗೆ ಅಲ್ಲಿವರೆಗೂ 150 ಅಡಿ ಟಾರ್ ರೋಡ್ ಫೇಸಿಂಗೇ ಬರುತ್ತೆ. ನಿಮಗಿದು ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಇದು ನೋಡಿ, ನಿಮಗೆಲ್ಲ ಬೆಟ್ಟ ಎಲ್ಲ ಇದೆ. ಮತ್ತು ಊರು ನೋಡಿ, ಇದ್ರ ಪಕ್ಕದಲ್ಲೇ ಇರೋದು ಊರು ನೋಡಿ. ಇದೆಲ್ಲ ಊರು. ಅಲ್ಲಿ ಮನೆ ಕಾಣ್ತಿದೆಯಲ್ವ, ಅದೇ ಊರು. ಇಲ್ಲಿಂದ ಒಂದು 100 ಅಡಿನೂ ಇಲ್ಲ ಊರು ನೋಡಿ. ಇದೆಲ್ಲ ಕೆಂಪು ಭೂಮಿ. ಇದು ಚನ್ನಪಟ್ಟಣಕ್ಕೆ ಈ ಜಾಗದಿಂದ ಕರೆಕ್ಟಾಗಿ 10 ಕಿಲೋಮೀಟ್ರ್ ಆಗುತ್ತೆ. ನಿಮಗೆ ಸ್ಟೇಟ್ ಹೈವೇ ಬಂದು ಇಲ್ಲಿಂದ 2 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡು ಇಲ್ಲಿಂದ ಬಂದು 11 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಇದು ಈಸ್ಟ್ ಫೇಸಿಂಗ್. ಇದು ನಿಮ್ಗೆ ಹತ್ತತ್ರ 100 ಮಾವಿನ ಮರಗಳು ಬರುತ್ತೆ ಈ ಜಾಗದಲ್ಲಿ. ಎಲ್ಲ ನಿಮ್ಗೊಂದು 10 ವರ್ಷದ ಮಾವಿನ ಮರಗಳಿದೆಲ್ಲ. ನೋಡಿ, ಇದೊಂದು ಪೀಸು, ಇದು ಕಂಟಿನ್ಯೂಷನ್. ಇದು ನೋಡಿ, ಪ್ಯೂರ್ ಕೆಂಪು ಭೂಮಿ. ಇದು ನೋಡಿ, ನಿಮ್ಗೆ ಸ್ಟಾರ್ಟಿಂಗಿಂದ ತೋರಿಸೋದು. ಅಲ್ಲಿಂದ ಬಂದು ನಿಮಗೆ ಇದು 1 ಎಕರೆ 38 ಗುಂಟೆ, ಮತ್ತು ಇದಕ್ಕೆ ಇದೊಂದು ರೋಡು, ಇದೊಂದು ಎಕರೆ ನೋಡಿ. ಅಲ್ಲಿಂದ ಹಿಡ್ತೀನಿ ನಿಮಗೆ ಇಲ್ಲಿವರೆಗೂ. ನಿಮಗೆಲ್ಲ ಕೂಡ 15 ವರ್ಷಕ್ಕಿಂತ ಜಾಸ್ತಿ ಇರೋವಂಥ ಮಾವಿನ ಮರಗಳು ಎಲ್ಲ ಕೂಡ ನಿಮ್ಗೆ ಫಲ ಕೊಡ್ತಾಯಿದೆ. ಎಲ್ಲ ಮರನೂ ತುಂಬಾ ಚೆನ್ನಾಗಿದೆ. ಇದ್ರ ಬೆಲೆ ಬಂದು 2,30,000 ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಮನೆ ಇವ್ರದಲ್ಲ, ಮನೆ ಅಲ್ಲಿಗೆ ಸೇರೋದಿಲ್ಲ. ಇದೇನಿದೆ ಬದ ಇದೆ ನೋಡಿ, ಇಲ್ಲಿ ಮಾತ್ರ ಇದನ್ನು ಮಾತ್ರ. ಇದು ಕೂಡ ಸೂರ್ಯನ ಫೇಸೇ ಬರುತ್ತೆ. ಇದು ನಾರ್ತು ಮತ್ತು ಸೂರ್ಯನ ಫೇಸ್ ಎರಡೂ ಕಡೆ ಬರುತ್ತೆ. ಇದೇ ಥರ ಒಂದು ಮನೆ ಕಟ್ಕೊಂಡು ನೀವು ಇಲ್ಲಿ ಕಟ್ಕೊಂಬೋದ್ಬೇಕಾದ್ರೆ ನೀರಿಗಂತೂ ಏನೂ ತೊಂದರೆ ಇಲ್ಲ. ಒಳ್ಳೆ ವಾಟರ್ ಸೋರ್ಸ್ ಇದೆ ಇಲ್ಲಿ. ತುಂಬಾ ಚೆನ್ನಾಗಿದೆ ಜಾಗ. ಸುತ್ತಮುತ್ತ ಎಲ್ಲ ಕೆರೆಗಳಿದೆ.